ಪ್ರಸಿದ್ಧವಾದಂತಹ ಒಂದು ಶ್ಲೋಕ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಒಂದು ಮಾತು. ಅದರಲ್ಲಿ ಕೊನೆಯ ಶಬ್ದ ಸೀತಾಯಾ ಪತಯೇ ನಮಃ ಅಂತ ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳ್ತಕ್ಕಂತಹ ಮಾತು ನಮ್ಮೆಲ್ಲರಿಗೂ ಕೂಡ ಅಭ್ಯಾಸ ಆಗಿ ಹೋಗಿರ್ತದೆ. ಆದರೆ ಸಂಸ್ಕೃತವನ್ನು ಕಲಿತಕ್ಕಂತಹ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಬರ್ತದೆ. ಸೀತಾಯಾ ಪತಯೇ ಅಂತ ಸಂಸ್ಕೃತದಲ್ಲಿ ವಸ್ತುತಃ ಈ ರೀತಿ ಶಬ್ದ ಆಗೋದಿಲ್ಲ. ಯಾಕೆಂದರೆ ಪತಯೇ ಸೀತಾಯಾ ಅಂತ ಷಷ್ಠಿ ವಿಭಕ್ತಿ, ಸೀತೆಯ ಪತಯೇ ಅಂದರೆ ಗಂಡನಿಗೆ ನಮಃ ನಮಸ್ಕಾರ ಅಂತ ಅದರ ಅರ್ಥ. ಅಲ್ಲಿ ಪತಯೇ ಅನ್ನತಕ್ಕಂತಹ ಗಂಡನಿಗೆ ಚತುರ್ಥಿ ವಿಭಕ್ತಿ. ಸಂಸ್ಕೃತದಲ್ಲಿ ಪತ್ಯೈ ಅಂತ ಆಗುತ್ತೆ ಹೊರತು ವಸ್ತುತಃ ಪತಯೇ ಅಂತ ಆಗೋದಿಲ್ಲ. ಶ್ರಿಯಪತ್ಯೇ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂತ ಶ್ರಿಯಪತ್ಯೈ ಅಂತ ಪತ್ಯೈ ಅಂತ ಶಬ್ದ ಆಗುತ್ತದೆ ಹೊರತು ಪತಯೇ ಅಂತ ವಸ್ತುತಃ ಶಬ್ದ ಸಂಸ್ಕೃತದಲ್ಲಿ ಆಗುವುದಿಲ್ಲ. ವಸ್ತುತಃ ಸಂಸ್ಕೃತದಲ್ಲೂ ಆಗ್ತದೆ. ಯಾವಾಗ ಅಂತ ಹೇಳಿದ್ರೆ ಸಮಾಸ ಆದಾಗ. ಸೀತಾಯಾ ಪತಯೇ ಅಂತ ಎರಡು ಬೇರೆ ಬೇರೆ ಶಬ್ದಗಳು, ಅದೆರಡನ್ನು ಒಟ್ಟು ಮಾಡಿ ಸೀತಾಪತಯೇ ನಮಃ ಅಂತ ಮಾಡಬಹುದೇ ಹೊರತು ಸಮಾಸ ಆದಾಗ ಎರಡು ಶಬ್ದಗಳು ಒಟ್ಟಾದಾಗ ಸೀತಾಪತಯೇ ಅಂತ ಆಗ್ತದೆ. ಸಂಸ್ಕೃತದ ವ್ಯಾಕರಣದ ಸೂಕ್ಷ್ಮಗಳಿವು. ಎರಡು ಶಬ್ದಗಳು ಒಟ್ಟು ಸೇರಿದಾಗ ಸೀತಾಪತಯೇ ಅಂತ ಆಗ್ತದೆ. ವಸ್ತುತಃ ಬೇರೆ ಬೇರೆ ಸೀತಾಯಾ ಪತಯೇ ಅಂತ ಎರಡು ಶಬ್ದಗಳು ಬೇರೆ ಇದ್ದಾಗ ಅಲ್ಲಿ ಪತಯೇ ಅಂತ ಶಬ್ದ ಆಗುವುದಿಲ್ಲ. ಮತ್ತು ಶ್ಲೋಕದಲ್ಲಿ ಸೀತಾಯಾ ಪತಯೇ ಅಂತ ಹೇಗಾಯಿತು ಅಂತ ಸಂಸ್ಕೃತವನ್ನು ಓದತಕ್ಕಂತಹ ಮಕ್ಕಳು ಸಾಮಾನ್ಯವಾಗಿ ಈ ಶ್ಲೋಕವನ್ನು ನೋಡಿದಾಗ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಅಲ್ಲಿ ಕೊಟ್ಟಂಥ ಒಂದು ವಿಶೇಷವಾದಂತಹ ತತ್ವ ಇದೆ. ಅದೇನು ಅಂತ ಹೇಳಿದ್ರೆ ಸೀತಾಯಾ ಪತಯೇ ಅಂತ ವಸ್ತುತಃ ಪ್ರತ್ಯೇಕವಾಗಿ ಎರಡು ಇರುವ ಶಬ್ದಗಳು. ಅದು ವಸ್ತುತಃ ಎರಡು ಪ್ರತ್ಯೇಕ ಶಬ್ದಗಳಲ್ಲ, ಎರಡು ಸಮಾಸ ಆದಂತಹ ಶಬ್ದ. ಸಮಾಸ ಆದಂತಹ ಶಬ್ದ ಸೀತಾಪತಯೇ ಅಂತ ಒಟ್ಟು ಒಂದೇ ಶಬ್ದ ಆಗಿರಬೇಕಿತ್ತು. ಎರಡು ಶಬ್ದ ಇದೆಯಲ್ವಾ ಅಂತ ಕೇಳಿದರೆ ಅದು ಇಡೀ ರಾಮನ ಚರಿತ್ರೆಯನ್ನು ಹೇಳ್ತಾ ಇದೆ. ವಸ್ತುತಃ ಸಮಾಸ ಆಗಿದೆ, ಒಟ್ಟು ಸೇರಿದೆ. ಅದರಿಂದಾಗಿಯೇ ಪತಯೇ ಅಂತ ಶಬ್ದವನ್ನು ಹೇಳುವ ಮೂಲಕವಾಗಿ ಸೀತಾಯಾ ಪತಯೇ, ಸೀತಾ ಮತ್ತು ಪತಿ ಎರಡೂ ಅದು ಸಮಸ್ತವಾದಂತಹ ಶಬ್ದ ಎನ್ನತಕ್ಕಂತಹ ಆ ಸಾಂಗತ್ಯವನ್ನು ತಿಳಿಸುವುದಕ್ಕೋಸ್ಕರ ಪತಯೇ ಅಂತ ಶಬ್ದವನ್ನು ಪ್ರಯೋಗ ಮಾಡಿ, ಮತ್ತು ಸೀತಾಪತಯೇ ಅಂತ ಹೇಳದೆ ಸೀತಾಯಾ ಅಂತ ಬೇರೆ ಬೇರೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಣುವುದು ಹಾಗೆ. ರಾಮದೇವರ ಸೀತೆಯ ಚರಿತ್ರೆಯೂ ಹಾಗೆ. ನಮಗೆ ಲೋಕದಲ್ಲಿ ಕಾಣುವುದು ರಾಮ ಕಾಡಿನಲ್ಲಿದ್ದ, ಸೀತೆ ಲಂಕೆಯಲ್ಲಿದ್ದರು, ಇಬ್ಬರಿಗೂ ವಿಯೋಗ ಆಗಿತ್ತು ಅಂತ. ಆದರೆ ಆಂತರಿಕವಾಗಿ ಇಬ್ಬರೂ ಕೂಡ ಯಾವತ್ತೂ ಕೂಡ ಒಟ್ಟಿಗೆ ಇದ್ದರು. ಹಾಗೆ ಈ ಶ್ಲೋಕದಲ್ಲಿ ಕೂಡ ನಮಗೆ ಕಾಣುವುದು ಎರಡು ಶಬ್ದಗಳು ಪ್ರತ್ಯೇಕವಾಗಿದೆ ಅಂತ. ಆದರೆ ಎರಡೂ ಕೂಡ ಸಮಸ್ತ ಪದ ಆದ್ದರಿಂದಾಗಿ ಅದು ಸೀತಾಪತಯೇ, ಸಮಸ್ತ ಆದಾಗ ಹೇಗೆ ಪತಯೇ ಅಂತ ಆಗ್ತದೋ ಹಾಗೆ ಸೀತಾರಾಮರ ಆ ಸಾಂಗತ್ಯ ಆಂತರದಲ್ಲಿ ಅದು ಒಟ್ಟಿಗೆ ಸೇರಿದೆ. ನಮಗೆ ಕಾಣುವಾಗ ಅದು ಬೇರೆ ಬೇರೆಯಾಗಿದೆ ಅಂತ ನಾವು ಆ ರಾಮದೇವರ ಆ ಚರಿತ್ರೆಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಹಾಗೆ ಇಲ್ಲಿಯೂ ಕೂಡ ಆ ಲಕ್ಷ್ಮಿ ಮತ್ತು ನಾರಾಯಣರ ವಿಯೋಗ ಎನ್ನುವಂಥದ್ದು ಯಾವತ್ತೂ ಕೂಡ ಇಲ್ಲವೇ ಇಲ್ಲ. ಆದರೆ ಯಾವಾಗ ಲಕ್ಷ್ಮಿಯ ಸನ್ನಿಧಾನ ಇರ್ತದೆ ಆಗ ರಾಧೆ ಕೃಷ್ಣರು ಒಟ್ಟಿಗೆ ಇರ್ತಾರೆ. ಲಕ್ಷ್ಮಿಯ ಸನ್ನಿಧಾನ ಇಲ್ಲದೆ ಇದ್ದಾಗ ಇಬ್ಬರೂ ಕೂಡ ದೂರ ಇರ್ತಾರೆ ಅನ್ನತಕ್ಕಂತಹ ಆ ಆಶ್ವಾಸನೆಯನ್ನು ಕೃಷ್ಣದೇವರು ಕೊಡ್ತಾರೆ. ಹೀಗೆ ಆ ರಾಧೆಯನ್ನು ಸಮಾಧಾನ ಮಾಡಿ ನೀನು ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು ಅಂತ ರಾಧೆಯನ್ನು ಕಳಿಸಿದ್ದಾನೆ. ನಂತರ ಅನೇಕ ದೇವತೆಗಳನ್ನು ನೀವು ಭೂಮಿಯಲ್ಲಿ ಹೋಗಿ ಅವತಾರವನ್ನು ತಾಳಬೇಕು ಅಂತ ಕೃಷ್ಣದೇವರು ಆಜ್ಞೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಗೋಲೋಕಕ್ಕೆ, ಕೃಷ್ಣನಿರ್ತಕ್ಕಂತಹ ಗೋಲೋಕಕ್ಕೆ ಭೂದೇವಿ ಬಂದಿದ್ದಾಳಂತೆ. ಭೂದೇವಿ ಬಂದು ಆ ಕೃಷ್ಣನಲ್ಲಿ ವಿಸ್ತಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇಡೀ ಲೋಕದಲ್ಲಿ ಭೂಮಿಯ ಎಷ್ಟು ಭಾರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ನನಗಿದೆ, ಆದರೆ ಕೆಲವು ಭಾರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ನನಗೆ ಇಲ್ಲ. ಯಾಕೆಂದರೆ ಭೂದೇವಿ, ನಾನೊಬ್ಬಳು ಸ್ತ್ರೀಯಾಗಿ ಸ್ತ್ರೀ ಜಾತಿ ಅಬಲಾಶಶ್ವತ ರಕ್ಷಣೀಯ ಸ್ವಬಂಧುಭಿ ಜನಕ ಸ್ವಾಮಿ ಪುತ್ರೈಶ್ಚ ಗರ್ಹಿತಾನ್ಯಶ್ಚ ನಿಶ್ಚಿತಂ. ಸ್ತ್ರೀಯಾದವಳು ಯಾವ ಭಾರವನ್ನು, ಯಾವ ದುಃಖವನ್ನು ಸಹಿಸಿಕೊಳ್ಳುವ ಒಂದು ವಿಶೇಷವಾದಂತಹ ಸಹನೆ, ತಾಳ್ಮೆ, ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಆದರೆ ಕೆಲವು ವಿಷಯದಲ್ಲಿ ಸಹಿಸಿಕೊಳ್ಳುವ ಸಾಮರ್ಥ್ಯ ಸ್ತ್ರೀಯರಿಗೆ ಇಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಜನಕ ಸ್ವಾಮಿ ಪುತ್ರೈಶ್ಚ. ಜನಕ ಅಂದರೆ ತಂದೆ, ಗಂಡ ಮತ್ತು ಮಕ್ಕಳು. ಈ ಮೂವರನ್ನು ಯಾರಾದರೂ ನಿಂದನೆ ಮಾಡಿದರೆ ಆ ನಿಂದನೆಯ ಸಂದರ್ಭದಲ್ಲಿ ತನ್ನ ತಂದೆಯನ್ನು ಯಾರಾದರೂ ನಿಂದನೆ ಮಾಡಿದ್ದಾರೆ, ಅಥವಾ ತನ್ನ ಗಂಡನನ್ನು ಯಾರಾದರೂ ನಿಂದನೆ ಮಾಡಿದರೆ, ಅಥವಾ ತನ್ನ ಮಕ್ಕಳನ್ನು ಯಾರಾದರೂ ನಿಂದನೆ ಮಾಡಿದರೆ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೆಣ್ಣಿಗೆ ಇಲ್ಲ. ಅದರಲ್ಲಿಯೂ ವಿವಾಹಿತಳಾದಂತಹ ಹೆಣ್ಣಿಗೆ ಎಲ್ಲದಕ್ಕಿಂತಲೂ ಕೂಡ ಪತಿಧರ್ಮ ಎನ್ನತಕ್ಕಂಥದ್ದು ತುಂಬ ಮುಖ್ಯವಾದದ್ದು. ತನ್ನ ತಂದೆಗಿಂತಲೂ
ತಾನು ಹೆತ್ತ ಮಕ್ಕಳಿಗಿಂತಲೂ ಎತ್ತರದ ಸ್ಥಾನವನ್ನು ಗಂಡನಿಗೆ ನೀಡಿರ್ತಾಳೆ. ಅಂತಹ ಹೆಣ್ಣಿಗೆ ತನ್ನ ಗಂಡನನ್ನು ಯಾರಾದರೂ ನಿಂದನೆ ಮಾಡಿದರೆ ಅದನ್ನು ಸಹಿಸಿಕೊಳ್ಳತಕ್ಕಂತಹ ಸಾಮರ್ಥ್ಯ ಸಾತ್ವಿಕವಾದಂತಹ ಹೆಣ್ಣಿಗೆ ಇರುವುದಿಲ್ಲ. ಲೋಕದಲ್ಲಿ ನನಗೆ ತುಂಬ ಭಾರವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಭಾರ ಅಂದರೆ ಅದು ದೈಹಿಕವಾದ ಭಾರ ಅಲ್ಲ. ಲೋಕದಲ್ಲಿ ಅನೇಕ ದುಷ್ಟರಿದ್ದಾರೆ. ಅವರು ದುಷ್ಟರು ಯಾಕೆ ಅಂತ ಹೇಳಿದ್ರೆ, ಅವ್ರನ್ನ ನನ್ನ ಕೈಯಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಭಗವಂತನ ನಿಂದನೆಯನ್ನು ಯಾರು ಮಾಡ್ತಾರೆ, ಭಗವಂತ ನನ್ನ ಪತಿ, ಭಗವಂತನನ್ನು ಯಾರು ನಿಂದನೆ ಮಾಡ್ತಾರೆ ಅವರನ್ನು ನನ್ನ ಕೈಯಲ್ಲಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಭೂದೇವಿ ಹೇಳ್ತಕ್ಕಂತಹ ಮಾತು. ಅದರಿಂದಾಗಿ ನಾವೆಲ್ಲರೂ ಕೂಡ ಭೂಮಿಯಲ್ಲಿ ಇರಬೇಕಾದ್ರೆ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದದ್ದು, ಪ್ರತಿನಿತ್ಯ ಎದ್ದ ಕೂಡಲೇ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ನಾವು ಕ್ಷಮೆಯನ್ನು ಕೇಳ್ತೇವೆ. ಆ ಕ್ಷಮೆಗೆ ಒಂದು ಸಾರ್ಥಕತೆ ಬರ್ತದೆ ಯಾವಾಗ ಅಂತ ಹೇಳಿದ್ರೆ, ಅವಳ ಪತಿಯಾದಂತಹ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಭಗವಂತನನ್ನು ಸ್ತೋತ್ರ ಮಾಡದೆ ಭಗವಂತನನ್ನು ನಿಂದನೆ ಮಾಡಿ ನಾವು ಲಕ್ಷ್ಮಿಯನ್ನು ಎಷ್ಟು ಬಯಸಿದರೂ ಕೂಡ ಲಕ್ಷ್ಮಿ ನಮ್ಮ ವಿಷಯದಲ್ಲಿ ಪ್ರೀತಳಾಗುವುದಿಲ್ಲ. ಅದರಿಂದಾಗಿ ಸ್ವಯಂ ಅವಳೇ ಹೇಳುವಂತಹ ಮಾತು, ಹೀಗೆ ಯಾರು ನನ್ನ ಪತಿಯನ್ನು ಭಗವಂತನನ್ನು ನಿಂದನೆ ಮಾಡ್ತಿದ್ದಾರೋ ಅವರಿಂದಾಗಿ ನಾನು ಭೂಭಾರಕ್ಕೆ ಒಳಗಾಗಿದ್ದೇನೆ. ಹಾಗೆ ಅನೇಕ ಮಾತುಗಳನ್ನು ಹೇಳ್ತಾಳೆ. ಕೃಷ್ಣ ಭಕ್ತಿ ವಿಹೀನಾಯೇ ಏಚ ತದ್ಭಕ್ತ ನಿಂದಕಾಹ. ಕೇವಲ ಕೃಷ್ಣನನ್ನು ನಿಂದನೆ ಮಾಡುವವರಲ್ಲ, ಕೃಷ್ಣನ ಭಕ್ತರನ್ನು ಯಾರು ನಿಂದನೆ ಮಾಡ್ತಾರೆ ಅವರನ್ನು ನಾನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಧರ್ಮಾಚಾರ ಹೀನಾಯೇ ನಿತ್ಯಕೃತ್ಯ ವಿವರ್ಜಿತಾ. ತಮ್ಮ ಧರ್ಮದ ಆಚರಣೆಗಳನ್ನು ಯಾರು ಬಿಟ್ಟಿದ್ದಾರೆ, ಪ್ರತಿನಿತ್ಯ ಮಾಡಬೇಕಾದಂತಹ ನಿತ್ಯ ಕೃತ್ಯಗಳು, ಸಂಧ್ಯಾ ವಂದನೆ, ಏಕಾದಶಿ, ಉಪವಾಸ ಮೊದಲಾದಂತಹ ನಿತ್ಯ ಕೃತ್ಯಗಳನ್ನು ಯಾರು ಮಾಡ್ತಾ ಇಲ್ಲ ಅಂಥವರನ್ನು ನನ್ನ ಕೈಯಲ್ಲಿ ನಾನು ಧಾರಣೆ ಮಾಡಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಪಿತೃ ಮಾತೃ ಗುರು ಸ್ತ್ರೀಣಾಂ ಪೋಷಣಂ ಪುತ್ರ ಪೋಷೆಯೋ. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಗುರುಗಳನ್ನು ಯಾರು ಗೌರವದಿಂದ ನೋಡುವುದಿಲ್ಲ, ಇವರನ್ನೆಲ್ಲ ಯಾರು ಪೋಷಣೆ ಮಾಡುವುದಿಲ್ಲ, ಅಂತಹ ದುಷ್ಟರನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ಏ ಮಿಥ್ಯಾವಾದಿನಸ್ತಾತ, ಯಾರು ಸುಳ್ಳು ಮೋಸವನ್ನು ಮಾಡ್ತಿರ್ತಾರೆ. ನಿಂದಕಾಹ ಗುರುದೇವಾನಾಂ, ಹಿರಿಯರಿಗೆ ಭಗವಂತನಿಗೆ ನಿಂದನೆಯನ್ನು ಯಾರು ಮಾಡ್ತಾರೆ. ಮಿತ್ರದ್ರೋಹಿ ಕೃತಜ್ಞಶ್ಚ, ಮಿತ್ರರಿಗೆ ದ್ರೋಹವನ್ನು ಮಾಡುವವರು, ಕೃತಜ್ಞರಾಗಿ ಜೀವನವನ್ನು ನಡೆಸುವವರು. ವಿಶ್ವಾಸಜ್ಞ ನ್ಯಾಸಹರ್ತ ತೇಷಾಂ ಭಾರೇಣ ಪೀಡಿತ, ವಿಶ್ವಾಸದ್ರೋಹಿಗಳನ್ನು ನಾನು ಭರಿಸುವುದಿಲ್ಲ. ಹೀಗೆ ಎಷ್ಟು ಜನರನ್ನು, ಎಷ್ಟು ದೊಡ್ಡ ದೊಡ್ಡ ಭಾರದ ಪರ್ವತಗಳನ್ನು ನಾನು ಸಹಿಸಬಲ್ಲೆ, ಆದರೆ ದುಷ್ಟ ವ್ಯಕ್ತಿಗಳನ್ನು, ಭಗವನ್ ನಿಂದಕರನ್ನು, ಭಗವದ್ಭಕ್ತ ನಿಂದಕರನ್ನು, ಸುಳ್ಳು ಮಾತನಾಡುವವರನ್ನು, ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತರಾದವರನ್ನು ನಾನು ಧರಿಸುವುದಿಲ್ಲ. ಭಗವಂತ, ನೀನು ಭೂಮಿಗೆ ಬಂದು ಆ ಎಲ್ಲ ದುಷ್ಟರನ್ನು ನೀನು ಮೊದಲು ಸಂಹಾರ ಮಾಡಬೇಕು ಅಂತ ಭಗವಂತನಲ್ಲಿ ಆ ಭೂದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ಹೀಗೆ ಆ ಭೂದೇವಿಯ ಪ್ರಾರ್ಥನೆಯಂತೆ ಸ್ವಯಂ ಭಗವಂತ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು ಅಂತ ನಿಶ್ಚಯ ಮಾಡಿದ್ದಾನೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಅನೇಕ ಬಗೆಯ ದೇವತೆಗಳ ಅವತಾರಗಳನ್ನು ಪಟ್ಟಿ ಮಾಡ್ತಾ ಹೋಗ್ತದೆ. ಭಗವಂತ ಅವತಾರವನ್ನು ತಾಳ್ತಾನೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅನೇಕ ದೇವತೆಗಳು ಅವತಾರವನ್ನು ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾರಂತೆ. ನಾವು ಭಾವಪ್ರಕಾಶಿಕೆಯಲ್ಲಿ ನೋಡ್ತೇವೆ, ಶ್ರೀಮದ್ ಆಚಾರ್ಯರು ಕಲಿಯುಗದಲ್ಲಿ ಅವತಾರವನ್ನು ತಾಳ್ತಾರೆ ಅಂತಿದ್ದಾಗ ಶೇಷದೇವರು 1000 ವರ್ಷ ತಪಸ್ಸನ್ನು ಮಾಡಿ ಅವರ ಸಂಘವನ್ನು ಪಡಿಬೇಕು ಅಂತ ತಪಸ್ಸನ್ನು ಮಾಡಿ, ಆ ತಪಸ್ಸಿನ ಫಲವಾಗಿ ವಿಷ್ಣು ತೀರ್ಥರಾಗಿ ಬಂದು ಶ್ರೀಮದ್ ಆಚಾರ್ಯರಿಂದ ವಿಶೇಷವಾದಂತಹ ತತ್ವಜ್ಞಾನವನ್ನು ಪಡೀತಾರೆ. ಶ್ರೀಮದ್ ಆಚಾರ್ಯರ ವಿಶೇಷ ಪ್ರೀತಿಗೆ ಒಳಗಾಗ್ತಾರೆ ಅಂತ. ಹೀಗೆ ಭಗವಂತ ಅವತಾರವನ್ನು ತಾಳ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಒಂದೊಂದು ರೂಪದಿಂದಾಗಿ ಭೂಲೋಕದಲ್ಲಿ ಅವತಾರವನ್ನು ತಾಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅನೇಕ ಸ್ತ್ರೀಶಕ್ತಿಗಳು, ಶಚಿ ಮೊದಲಾದಂತಹ ಅನೇಕ ದೇವತೆಗಳು ಕೃಷ್ಣನ ಒಂದು ಸಂಯೋಗ ತಮಗೆ ಆಗಬೇಕು ಅಂತ ತಪಸ್ಸನ್ನು ಮಾಡಿದ್ರಂತೆ. ಅದರ ಫಲವಾಗಿ ಷಣ್ಮಹಿಷಿಯರಾಗಿ, ಗೋಪಿಕೆಯರಾಗಿ, ಅನೇಕ ಸ್ತ್ರೀಯರಾಗಿ ಅನೇಕ ದೇವತೆಗಳು ಹುಟ್ಟಿದ್ದಾರೆ. ಸ್ವಯಂ ಭಗವಂತ ವಸುದೇವನ ಮಗನಾಗಿ ದೇವಮೀಡ ಮತ್ತು ಮಾರೀಷ ಎನ್ನುವರ ಮಗನಾದಂತಹ ವಸುದೇವನ ಮಗನಾಗಿ ಕೃಷ್ಣ ಹುಟ್ಟಬೇಕು ಅಂತ ನಿಶ್ಚಯ ಮಾಡಿದ್ದಾನಂತೆ. ಆ ವಸುದೇವ ಯದುಕುಲದಲ್ಲಿ ಬರ್ತಕ್ಕಂತಹ ದೇವಕನ ಮಗಳಾದಂತಹ ದೇವಕಿಯನ್ನು ವಿವಾಹ ಆಗಿದ್ದಾನೆ. ಆ ವಸುದೇವ ದೇವಕಿಯರ ವಿವಾಹವನ್ನು ಆ ದೇವಕಿಯ ಅಣ್ಣ ಕಂಸ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾನೆ. ಈ ಕಥಾಭಾಗವನ್ನೆಲ್ಲ ನಾವು ನೋಡಿರ್ತೇವೆ. ದೇವಕಿಯ ವಿವಾಹವನ್ನು ಮಾಡಬೇಕಾದ್ರೆ ಅಶರೀರವಾಣಿ ಆಗ್ತದೆ. ಅಶರೀರವಾಣಿಯಲ್ಲಿ ಇವಳಿಂದ ಹುಟ್ಟತಕ್ಕಂತಹ 8ನೆಯ ಮಗುವಿನಿಂದಾಗಿ ನಿನ್ನ ಸಂಹಾರ ಆಗ್ತದೆ ಅಂತ ಕಂಸನಿಗೆ ಅಶರೀರವಾಣಿ ಆಗ್ತದೆ. ಆ ಸಂದರ್ಭದಲ್ಲಿ ಆ ದೇವಕಿಯನ್ನೇ ಕೊಲ್ಲಬೇಕು ಅಂತ ಹೋಗ್ತಾನೆ ಆ ಕಂಸ. ಇವಳ ಮಗನಿಂದ ನಾನು ಕೊಲ್ಲುವುದಾದರೆ ಇವಳೇ ಬದುಕಿರಬಾರ್ದು ಅಂತ. ಅತ್ಯಂತ ಕ್ರೂರ ವ್ಯಕ್ತಿ ಕಂಸ. ರಾಜ್ಯಕ್ಕೋಸ್ಕರ ತನ್ನ ತಂದೆಯನ್ನೇ ಕಾರಾಗೃಹದಲ್ಲಿ ಇಟ್ಟು ಸಿಂಹಾಸನವನ್ನು ಆಳ್ತಿದ್ದಂತಹ ಆ ಕ್ರೂರಿ ತನ್ನ ತಂಗಿಯನ್ನು
ಅತ್ಯಂತ ವಿಶೇಷ ಪ್ರೀತಿ ತಂಗಿಯ ಮೇಲೆ. ಆದರೆ ತಂಗಿಯ ಮಗನಿಂದ ತಾನು ಸಾಯ್ತೇನೆ ಅಂತ ಬಂದಾಗ ಆ ತಂಗಿಯನ್ನು ಕೊಲ್ಲಿಕ್ಕೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಬುಧಾಹ ಕತಿವಿಧಾ ಸಂತಿ ಸಭಾಯಾಂ ಪೃಚ್ಛತಾನ್ರಪ. ವಸುದೇವ ತುಂಬ ಕೇಳಿಕೊಳ್ತಾನೆ, ಹೆಣ್ಣನ್ನು ಕೊಂದು ಆ ಹೆಣ್ಣಿನ ವಧೆಯಿಂದಾಗಿ ದೊಡ್ಡ ಪಾಪವನ್ನು ನೀನು ಕಟ್ಕೊಳ್ಬೇಡ, ಕೆಟ್ಟ ಖ್ಯಾತಿಗೆ ವದನಾಗಬೇಡ. ವಿಪ್ರಹತ್ಯ ಸಮಂ ಪಾಪಂ ಸ್ತ್ರೀವಧೆ ಲಭತೆ ನರಹ. ಬ್ರಹ್ಮಹತ್ಯೆಗಿಂತಲೂ ದೊಡ್ಡ ದೋಷ ಸ್ತ್ರೀವಧೆಯಿಂದಾಗಿ. ಅದರಿಂದಾಗಿ ಅವಳನ್ನು ಕೊಲ್ಲಬೇಡ. ನಿನಗೆ ಅವಳಿಂದ ಏನೂ ಅನಿಷ್ಟ ಇಲ್ಲ, ಅವಳ ಮಕ್ಕಳಿಂದಾಗಿ ನಿನಗೆ ಅನಿಷ್ಟ. ಅವಳ 8ನೇ ಮಗುವನ್ನು ನಾನು ನಿನಗೆ ಕೊಡ್ತೇನೆ, ಅಥವಾ ಅವಳಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾನೆ. ಅದರಂತೆ 6 ಮಕ್ಕಳು ಹುಟ್ಟಿದ್ದಾರೆ. ಕ್ರಮಾದ ಅಪತ್ಯ ಷಟ್ಕಂಚ ಯದದ್ಭೂತಂ ಚ ನಾರದ. ಆ 6 ಮಕ್ಕಳನ್ನು ಕೂಡ ಕಂಸ ಸಂಹಾರ ಮಾಡಿದ್ದಾನೆ. 7ನೆಯ ಮಗು ಗರ್ಭಧಾರಣೆ ಆಗಿದೆ. ಕೆಲವೇ ತಿಂಗಳಲ್ಲಿ ಗರ್ಭಸ್ರಾವ ಆಗಿದೆ ಅಂತ ಕಂಸನಿಗೆ ಸುದ್ದಿ ಬರ್ತದೆ. ಆದರೆ ವಸ್ತುತಃ ಆ ಗರ್ಭವನ್ನು ಮಾಯೆ ದುರ್ಗಾದೇವಿ ಆ ಗರ್ಭದಲ್ಲಿದ್ದಂತಹ ಆ ಮಗುವನ್ನು ರೋಹಿಣಿಯ ಗರ್ಭದಲ್ಲಿ ಅದನ್ನು ಇಟ್ಟಿರ್ತಾಳೆ. ರೋಹಿಣಿ ಜಠರೇ ಮಾಯ ತಮಾಕೃಷ್ಯ ರರಕ್ಷಚ ರಕ್ಷಕಾಹ ಕಥಯಾಮಾಸು ಗರ್ಭಸ್ರಾವೋ ಬಭೂವಃ. ಮಾಯೆ ದುರ್ಗಾದೇವಿ ಆ ಗರ್ಭದಲ್ಲಿದ್ದಂತಹ ಮಗುವನ್ನು ರೋಹಿಣಿಯ ಗರ್ಭದಲ್ಲಿ ಇಟ್ಟಿದ್ದಾಳೆ. ಆದರೆ ಕಂಸನ ಸಮಗ್ರ ಪರಿವಾರ ಗರ್ಭಸ್ರಾವ ಆಗಿದೆ, 7ನೇ ಮಗು ಸತ್ತಿದೆ ಅಂತ ತಿಳಿದುಕೊಂಡಿದ್ದಾರೆ. ನಂತರ 8ನೆಯ ಗರ್ಭಧಾರಣೆಯ ಸಂದರ್ಭದಲ್ಲಿ ಕಂಸನಿಗೆ ತುಂಬ ಭಯ. ನನ್ನನ್ನು ಕೊಲ್ತಕ್ಕಂತಹ ಮಗು ಹುಟ್ಟುತ್ತಾ ಇದೆ ಅಂತ ಒಂದು ಕಡೆಯಲ್ಲಿ ಭಯ, ಮತ್ತೊಂದು ಕಡೆಯಲ್ಲಿ ವಸುದೇವ ದೇವಕಿಯರಿಗೆ ಎಲ್ಲ ಕಡೆಯಿಂದಲೂ ಕೂಡ ಭದ್ರತೆಯನ್ನು ಕಾರಾಗೃಹದಲ್ಲಿ ಇಟ್ಟು ಮಗು ಹುಟ್ಟಿದ ಮರುಕ್ಷಣದಲ್ಲೇ ಈ ಮಗುವನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ್ದಾನೆ. ಹೀಗೆ ಭಗವಂತ ಆ ಭೂಮಿಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದು ಸ್ತೋತ್ರವನ್ನು ಮಾಡಿದ್ದಾರೆ. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಬಂದು ಸ್ತೋತ್ರವನ್ನು ಮಾಡಿದ್ದಾರೆ.